ಅಷ್ಟಕ್ಕೂ ಶ್ರೀರಾಮುಲು ಅವರ ಸಿಟ್ಟಿಗೆ ಕಾರಣ ಅಂದ್ರೆ ಸಂಡೂರು ಸೋಲಿನ ಹೊಣೆಯನ್ನ ಅವರ ಮೇಲೆ ಹೊರಿಸಿದ್ದು. ಅದರಲ್ಲೂ ರಾಧಾ ಮೋಹನ್ ದಾಸ್ ವಿರುದ್ಧ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ ಯತ್ನಾಳ್ ಟೀಮ್ ವರ್ಸಸ್ ವಿಜಯೇಂದ್ರ ಬಣದ ನಡುವೆ ಸಂಘರ್ಷ ತಾರಕಕ್ಕೇರಿದೆ. ಇದರ ನಡುವೆ ಶ್ರೀರಾಮುಲು ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಉಪಚುನಾವಣೆಗಳ ಸೋಲಿನ ಬಗ್ಗೆ ಪರಾಮರ್ಶೆ ನಡೆಸಲಾಗಿತ್ತು. ಬಳ್ಳಾರಿಯ ಸಂಡೂರಿನಲ್ಲಿ ಬಿಜೆಪಿ ಸೋಲಿಗೆ ಶ್ರೀರಾಮುಲು ನೇರ ಕಾರಣ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಆರೋಪಿಸಿದ್ರು. ಈ ಮಾತಿಗೆ ಸಭೆಯಲ್ಲೇ ಶ್ರೀರಾಮುಲು ಅಸಮಾಧಾನ ವ್ಯಕ್ತಪಡಿಸಿದ್ರು. ಶ್ರೀರಾಮುಲು ಅವರಿಂದಲೇ ಸಂಡೂರಿನಲ್ಲಿ ನಾವು ಸೋತಿದ್ದೇವೆ. ನೋಡಿ ಸರ್, ನನ್ನಿಂದ ಸೋತಿದೆ ಎಂದು ಹೇಗೆ ನೀವು ಆರೋಪ ಮಾಡುತ್ತೀರಿ? ನಾಮಪತ್ರ ಸಲ್ಲಿಸುವಾಗ ವಿಜೇಂದ್ರ ಕೂಡ ಇದ್ರು. ಪ್ರಚಾರದ ಕೊನೆಯ ದಿನ ನಾನು ಶಿಗ್ಗಾಂವಿಗೆ ಹೋಗಬೇಕಾಗಿತ್ತು. ಆದರೆ ಹೋಗಲು ಆಗಲ್ಲ ಅಂತ ಸಂಡೂರಿನಲ್ಲೇ ಉಳ್ಕೊಂಡು ಪ್ರಚಾರ ಮಾಡಿದ್ದೇನೆ. ನಾನು ಕೆಲಸ ಮಾಡಿದ್ದೇನೋ ಇಲ್ವೋ ಅಂತ ಕ್ಷೇತ್ರದಲ್ಲಿ ಸಣ್ಣ ಹುಡುಗನನ್ನು ಕೇಳಿದ್ರೂ ಗೊತ್ತಾಗುತ್ತದೆ. ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ ಸರ್. ನಿಮ್ಮ ಆರೋಪ ನನಗೆ ನೋವು ತಂದಿದೆ. ರಾಮುಲು ಬಗ್ಗೆ ರಾಧಾ ಮೋಹನ್ ಆರೋಪಕ್ಕೆ ಡಿವಿಎಸ್ ಬೇಸರ. ಮಾತು ವಾಪಸ್ ಪಡೆಯೋದಾಗಿ ಶ್ರೀರಾಮುಲುಗೆ ಮನವೊಲಿಕೆ. ಇನ್ನು ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಎಂಬ ರಾಧಾ ಮೋಹನ್ ಸಿಂಗ್ ಮಾತಿಗೆ ಡಿವಿ ಸದಾನಂದಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಂಡೂರು ಉಪಚುನಾವಣೆ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ನೇತೃತ್ವದ ಪಕ್ಷದ ಸಮಿತಿ ಇದೆ. ನಮ್ಮ ಸಮಿತಿ ಇನ್ನೂ ವರದಿ ಕೊಟ್ಟಿಲ್ಲ. ನೀವು ಏಕಾಏಕಿ ಈ ರೀತಿ ಆರೋಪ ಮಾಡಿದ್ದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು ಎನ್ನಲಾಗಿದೆ. ಕೊನೆಗೆ ಸಿಟ್ಟಾಗಿದ್ದ ಶ್ರೀರಾಮುಲುರನ್ನ ಸಮಾಧಾನಿಸಲು ಕೊನೆಗೆ ಅಗರ್ವಾಲ್ ತಮ್ಮ ಮಾತನ್ನ ವಾಪಸ್ ಪಡೆಯೋದಾಗಿ ಹೇಳಿದ್ರು ಎನ್ನಲಾಗಿದೆ. ಕೋರ್ ಕಮಿಟಿ ಸದಸ್ಯರೇ ಜಿಲ್ಲಾಧ್ಯಕ್ಷರ ಹೆಸರು ಸೂಚಿಸಲಿ ಎಂದ ಬಿವೈವಿ. ಮಂಡಲ ಮತ್ತು ಜಿಲ್ಲಾಧ್ಯಕ್ಷರನ್ನ ಮನಬಂದಂತೆ ನೇಮಕ ಮಾಡಲಾಗಿದೆ ಎಂಬ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಭೆಯಲ್ಲಿ ಮಾತನಾಡಿದ್ದು, ಕೋರ್ ಕಮಿಟಿ ಸದಸ್ಯರೇ ಜಿಲ್ಲಾಧ್ಯಕ್ಷರ ಹೆಸರು ಸೂಚಿಸಲಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಡಿವಿ ಸದಾನಂದಗೌಡರ ಬೆಂಗಳೂರು ನಿವಾಸದಲ್ಲಿ ಕೋರ್ ಕಮಿಟಿ ಹಿರಿಯ ನಾಯಕರ ಸಭೆ ನಡೆದಿದೆ. ಬಸವರಾಜ ಬೊಮ್ಮಾಯಿ, ನಿರ್ಮಲ್ ಕುಮಾರ್ ಸುರಾನ, ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ ಇನ್ನಿತರರು ಪಾಲ್ಗೊಂಡಿದ್ರು. ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ, ಬೆಂಗಳೂರು ಉತ್ತರ ಮತ್ತು ತುಮಕೂರು ಸೇರಿದಂತೆ ಸಭೆಯಲ್ಲಿ 9 ಜಿಲ್ಲಾಧ್ಯಕ್ಷರ ನೇಮಕಾತಿ ವಿಚಾರದಲ್ಲಿ ಪ್ರಧಾನವಾಗಿ ಚರ್ಚೆ ನಡೆದಿದೆ. ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಮಾನದಂಡ ಅನುಸರಿಸಬೇಕೆಂಬ ಸೂಚನೆಯ ಹಿನ್ನೆಲೆಯಲ್ಲಿಯೂ ಚರ್ಚೆ ನಡೆದಿದೆ. ಇವತ್ತು ನಾವೆಲ್ಲರೂ ಸೇರಿಕೊಂಡು ಇನ್ಕ್ಲೂಡಿಂಗ್ ಸಿಟಿ ರವಿ ಅವರು ಈಗ ತನ್ನ ರೈಲಿಗೆ ಹೋದರು. ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಾಳೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ಲಿಕ್ಕಾಗಿ ಸೇರಿದ್ದೇವೆ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅಬ್ಸರ್ವರ್ ಹೋಗಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ. ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದ್ರು ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ. ಮುಖ್ಯವಾಗಿ ಅದೇನೇ ಇರಲಿ, ಬಿಜೆಪಿಯೊಳಗಿನ ಜಗಳ ಮನೆಯೊಂದು 3 ಬಾಗಿಲು ಎಂಬಂತಾಗಿದೆ. ಮೇಲ್ನೋಟಕ್ಕೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗ್ತಿದ್ರು ಎಲ್ಲರ ಮೇನ್ ಟಾರ್ಗೆಟ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅನ್ನೋದು ಸ್ಪಷ್ಟವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.